ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳ ಮೇಷರಾಶಿಯ ಒಂದು ತಿಂಗಳ ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವಿದೆ. ಅದು ಯಾವ ರೀತಿಯಲ್ಲಿ ಅನುಕೂಲವಿದೆ, ಏನೇನು ಲಾಭವಿದೆ, ಯಾವ ರೂಪದಲ್ಲಿ ಲಾಭವನ್ನು ಕಾಣ್ತೀರಾ ಮತ್ತು ಯಾವ ಸಮಯದಲ್ಲಿ ಲಾಭ ಕಾಣ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ. ನೋಡಿ, ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನೋಡಿ, 5ನೇ ಮನೆಯಲ್ಲಿರ್ತಕ್ಕಂತಹ 5ನೇ ಸ್ಥಾನದಲ್ಲಿ ಶುಕ್ರನ ಅನುಗ್ರಹ ಬಹಳ ಚೆನ್ನಾಗಿದೆ ಮತ್ತು ಬುಧನ ಅನುಗ್ರಹ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿದೆ. ನೀವು ಇಡುವಂತಹ ಹೆಜ್ಜೆಗಳು ಸರಾಗವಾಗಿ ಸಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ನಿಮ್ಮ ಮನಸ್ಸು ಕೂಡ ಅಷ್ಟೇ ಯಾವುದಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಮನಸ್ಸು ಕೂಡ ಅಷ್ಟೇ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ರೀತಿಯಾದಂಥ ಉತ್ಸಾಹ ನಿಮ್ಮಲ್ಲಿ ಬಹಳಷ್ಟು ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ ಮತ್ತು ವಿದ್ಯಾರ್ಥಿಗಳು ಯೋಗ, ವ್ಯಾಯಾಮ ಅಥವಾ ಅದರ ಮೇಲೆ ಬಹಳಷ್ಟು ರೀತಿಯಾದಂಥ ನಿಮ್ಮ ಆಸಕ್ತಿಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಕ್ರೀಡೆಯಲ್ಲಿ ಬಹಳಷ್ಟು ರೀತಿಯಾದಂಥ ಹೆಚ್ಚಿನ ಆಸಕ್ತಿಯನ್ನು ತೋರುವಂತಹ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ವಿಶೇಷವಾಗಿ ತಾಯಿಯ ಅನುಗ್ರಹದಿಂದ ನಿಮಗೆ ಲಾಭ. ತಾಯಿಯ ಅನುಗ್ರಹದಿಂದ, ತಾಯಿಯಿಂದ ಒಂದು 2 ರೂಪಾಯಿನೋ ಅಥವಾ ಒಂದು 3 ರೂಪಾಯಿನೋ ಅಥವಾ ಒಂದು 10 ರೂಪಾಯಿನೋ ತೆಗೆದುಕೊಂಡು ಹೋಗಿ, ನೀವು ವ್ಯಾಪಾರಸ್ಥರಾಗಿದ್ದರೆ ಅಥವಾ ಉದ್ಯೋಗಿಗಳಾಗಿದ್ದರೆ ಅದು ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ತಾಯಿಯಿಂದ ನಿಮಗೆ ಅದೃಷ್ಟ ಫಲ ಈ ತಿಂಗಳಿನಲ್ಲಿ. ತಾಯಿ ಎಷ್ಟು ನೀವು ತಾಯಿಯನ್ನು ಎಷ್ಟು ಸಂತೋಷವನ್ನು ಪಡಿಸ್ತೀರೋ ಅಷ್ಟು ಈ ತಿಂಗಳಿನಲ್ಲಿ ನೀವು ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇರತಕ್ಕಂಥದ್ದು. ಯಾಕೆ ಅಂದರೆ ಶುಕ್ರ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿದ್ದಾನೆ ನಿಮ್ಮ ಒಂದು ಸ್ಥಳದಲ್ಲಿ. ಹಾಗಾಗಿ ಶುಕ್ರನ ಗ್ರಹ ಸ್ವಲ್ಪ ಬಹಳಷ್ಟು ಪ್ರಭಾವಿತನಾಗಿರೋದ್ರಿಂದ ನೀವು ಮಾಡುವಂತಹ ಕೆಲಸದಲ್ಲಿ, ನೀವು ಹೋಗುವಂತಹ ದಾರಿಯಲ್ಲಿ ಎಲ್ಲವೂ ಕೂಡ ನಿಮಗೆ ಶುಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಗುರು ಹಾಗೂ ಮಂಗಳ 2ನೇ ಸ್ಥಾನದಲ್ಲಿ ಇರೋದರಿಂದ ನೀವು ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವರಾಗಿದ್ದರೆ ಅಂಥವರು ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಕುಟುಂಬದೊಂದಿಗೆ ಬಹಳಷ್ಟು ರೀತಿಯಾಗಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣವು ಕೂಡ ಇರುತ್ತದೆ. ಮತ್ತು ವಿಶೇಷವಾಗಿ ಮೇಷರಾಶಿಯವರು ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ದೃಷ್ಟಿ ಪ್ರಭಾವಗಳು ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂಥ ಬೀರುತ್ತದೆ. ಸ್ವಲ್ಪ ನಿಮ್ಮ ಮೇಲೆ ಬಹಳಷ್ಟು ಕಣ್ಣು ಹಾಕುವಂಥ ವ್ಯಕ್ತಿಗಳು ಬಹಳಷ್ಟು ನಿಮ್ಮ ಸುತ್ತಮುತ್ತಲೂ ಕೂಡ ಬಹಳಷ್ಟು ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಮೇಲೆ ಬಹಳಷ್ಟು ರೀತಿಯಾದಂಥ ದೃಷ್ಟಿ ಹೆಚ್ಚಾಗಿದ್ದರೆ ನೀವು ಕಾಲಭೈರವನನ್ನು ಆರಾಧನೆಯನ್ನು ಮಾಡಬೇಕು. ಏನೋ ಒಂದು ರೀತಿಯಲ್ಲಿ ಸಂಕಟ ಆಗ್ತಾ ಇದೆ ಗುರುಗಳೇ, ಈ ತಿಂಗಳಲ್ಲಿ ನೀವು ಬಹಳ ಚೆನ್ನಾಗಿದೆ ಅಂತ ನನಗೆ ಹೇಳಿದ್ರಿ, ಏನೋ ಒಂದು ರೀತಿಯಲ್ಲಿ ಸಂಕಟ ಅಥವಾ ಏನೋ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನೋಡಿ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿ. ನೀವು ಆ ಕಾಲಭೈರವನನ್ನು ನೀವೆಷ್ಟು ಆರಾಧನೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅಥವಾ ಒಂದು ಕಪ್ಪು ತಿಲಕವನ್ನು ಇಟ್ಕೊಳ್ಳಿ, ಓಕೆನಾ. ಒಂದು ಕಪ್ಪು ತಿಲಕ ಅಂತ ಹೇಳಿದರೆ ಗ್ರಂಥಿಕೆ ಅಂಗಡಿಗಳಲ್ಲಿ ನಿಮಗೆ ಬಹಳಷ್ಟು ರೀತಿಯಲ್ಲಿ ಸಿಗ್ತವೆ, ಓಕೆನಾ. ಕಪ್ಪು ಕುಂಕುಮ ಅಂದರೆ ಬಹಳಷ್ಟು ರೀತಿಯಲ್ಲಿ ಸಿಗ್ತದೆ. ಆ ಕಪ್ಪು ತಿಲಕವನ್ನು ಇಟ್ಕೊಂಡು ನೀವು ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳಿಗೆ ಹೋಗಿದ್ದರೂ ಕೂಡ ಅಥವಾ ಒಂದು ಒಳ್ಳೆಯ ಕೆಲಸ ಅಥವಾ ಒಂದು ಒಳ್ಳೆಯ ಬಿಸ್ನೆಸ್, ಒಂದು ಒಳ್ಳೆಯ ಒಂದು ಮೀಟಿಂಗು ಅಥವಾ ಒಂದು ಯಾವುದೋ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಜ್ಯ ಆಗಿರಬಹುದು, ಅದು ಇವತ್ತು ಆ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರೋರು ಅಂಥ ಒಂದು ತಂತ್ರಕ್ಕೆ ನೀವು ಅದನ್ನು ಬಳಸಬಹುದು, ಓಕೆನಾ. ಆದಷ್ಟು ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಕುಟುಂಬದಿಂದಲೂ ಕೂಡ ಅಷ್ಟೇ, ಪತ್ನಿಯಿಂದ ಕೂಡ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಕೃಷಿ ಮಿತ್ರರಿಗೂ ಅಷ್ಟೇ,
ಭೂಮಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ನಿಮ್ಮ ಪ್ರೀತಿಸಿದಂತಹ ಪ್ರೇಯಸಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆಯು ಕೂಡ ಕಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ಪ್ರೇಯಸಿಯೊಟ್ಟಿಗೆ ಮತ್ತು ಸ್ವಲ್ಪ ಪ್ರೇಯಸಿಯೊಟ್ಟಿಗೆ ಯಾವುದೋ ಒಂದು ಸಣ್ಣ ವಿಷಯದಿಂದ ಸ್ವಲ್ಪ ಕಲಹವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅಂದರೆ ನಿಮಗೆ ಬಹಳ ಒಳ್ಳೆಯ ಸಮಯಗಳು ಈ ತಿಂಗಳಿನಲ್ಲಿ ಅಂತ ಹೇಳಿದ್ರೆ 10ನೇ ತಾರೀಕಿನಿಂದ ಆಗಸ್ಟ್ ತಿಂಗಳು 10ನೇ ತಾರೀಕಿಂದ ಹಿಡಿದು 20ನೇ ತಾರೀಕುವರೆಗೂ ನಿಮಗೆ ನೀವು ಹಿಡಿದಿರ್ತಕ್ಕಂತಹ ಕೆಲಸ, ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಎಲ್ಲವೂ ಕೂಡ ಶುಭವಾಗುತ್ತೆ. ಅಷ್ಟರ ಒಳಭಾಗದಲ್ಲಿ ನೀವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡ್ರೆ ನಿಮಗೆ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಅದು ಬಿಟ್ಟ ಮೇಲೆ ಏನಾಗುತ್ತೆ ಗುರುಗಳೇ ಅಂತ ಕೇಳ್ತೀರಾ, ಸ್ವಲ್ಪ ಮಂದಗತಿಯಲ್ಲಿ, ಸ್ವಲ್ಪ ನಿಧಾನಗತಿಯಲ್ಲಿ ಆಗುವಂಥ ಕೆಲಸಗಳೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಮತ್ತು ಸ್ವಲ್ಪ ಈ ಗುರುಗಳೇ ನಾನು ಈ ತಿಂಗಳಲ್ಲಿ ಒಂದು ಒಳ್ಳೆ ವಾಹನ ಖರೀದಿ ಮಾಡಬೇಕಾ ಅಂತ ನೀವು ಕೇಳ್ತೀರಾ. ಹಾಗಾಗಿ ಈ ತಿಂಗಳಿನಲ್ಲಿ ಅಷ್ಟು ಬೇಡ, ಹಾಗಾಗಿ ಈ ತಿಂಗಳಿನಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಫಲಾನುಫಲಗಳು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡಿ, ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಒಂದು ಏನಾದರೂ ಒಂದು ರೀತಿಯಾದಂಥ ವ್ಯಾಧಿ ಬಂದರೂ ಕೂಡ ಅದನ್ನು ಕೇರ್ಲೆಸ್ ಮಾಡಲಿಕ್ಕೆ ಹೋಗಬೇಡಿ. ಅದೇನಾದರೂ ನೀವು ಕೇರ್ಲೆಸ್ ಭಾಳಷ್ಟು ರೀತಿಯಲ್ಲಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇದೆ. ಮತ್ತು ದಟ್ಟ ದಾರಿದ್ರ್ಯತನವೂ ಕೂಡ ಅದರಿಂದ ಭಾಳಷ್ಟು ರೀತಿಯಾದಂಥ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಕ್ಷುಲ್ಲಕವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ಅಲಹಸ್ಯ ಅಥವಾ ಉದಾಸೀನವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀವೆಷ್ಟು ಉದಾಸೀನತೆಯನ್ನು ತೋರಿಸ್ಲಿಕ್ಕೆ ಹೋಗ್ತೀರೋ ಅಷ್ಟು ನಿಮಗೆ ಕಂಟಕಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇದು ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಹಾರದ ಕ್ರಮ, ಜೀವನ ಸ್ವಲ್ಪ ಹಿತಿಮಿತಿಯಾಗಿ ಇರಬೇಕು. ಹಾಗಾಗಿ ಆಹಾರದ ಕ್ರಮ ಒಂದಾಯಿತು. ಇನ್ನು ಆರ್ಥಿಕವಾಗಿ ಫೈನಾನ್ಷಿಯಲ್ ಕಂಡೀಷನನ್ನು ನೋಡೋದಾದರೆ ವಿಶೇಷವಾಗಿ ನೋಡಿ, ಫೈನಾನ್ಷಿಯಲ್ ಕಂಡೀಷನಲ್ಲಿ ನಿಮಗೆ ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ದೃಢವಾಗಿರ್ತೀರ ಮತ್ತು ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೀರ. ಫೈನಾನ್ಷಿಯಲಲ್ಲಿ ಸ್ವಲ್ಪ ಯಾವುದೇ ರೀತಿಯಲ್ಲಿ ಆರ್ಥಿಕ ಮುಗ್ಗಟ್ಟು ಅನ್ನೋದು ಕೂಡ ಇಲ್ಲಿ ಬರುವುದಿಲ್ಲ. ಬರಬೇಕಾದಂತಹ ಹಣ ನಿಮಗೆ ಮರುಪಾವತಿ ಆಗುತ್ತದೆ ಮತ್ತು ಅದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಗುರುಗಳೇ, ನನಗೆ ಒಬ್ಬ ಹಣ ಕೊಡಬೇಕು, ಯಾವುದಾದ್ರೂ ಒಂದು ಸಣ್ಣ ಪರಿಹಾರ ಹೇಳಿ ಅಂತ ನೀವು ಕೇಳ್ತೀರಾ. ಹಾಗಾಗಿ ನೀವು ವಿಶೇಷವಾಗಿ ಹೇಳೋದಾದರೆ ಸಾಕ್ಷಾತ್ ಕುಬೇರದ ಒಂದು ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಪೂಜಾ ರೂಮ್ನಲ್ಲಿ ಇಟ್ಟು ಸ್ವಲ್ಪ ಪೂಜೆಯನ್ನು ಸಲ್ಲಿಸಿ ಅದಕ್ಕೆ, ಓಕೆನಾ. ಅಥವಾ ಒಂದು 4 ಕಾಳು ಅಕ್ಷತೆಯನ್ನು ಅದರ ಮೇಲೆ ಹಾಕಿ, ಅಥವಾ ಆದ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಬರಬೇಕಾದಂತಹ ಹಣ ಬರುತ್ತೆ ಹಾಗೂ ಅದು ಮರುಪಾವತಿ ಕೂಡ ಆಗುತ್ತೆ. ಸ್ವಲ್ಪ ಆದಷ್ಟು ಕಾಂಟ್ರಾಕ್ಟ್ಗಳಿಗೆ ಸಹಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಇನ್ನೊಬ್ಬರಿಗೆ ಜಾಮೀನನ್ನು ಆಗಲಿಕ್ಕೆ ಹೋಗಬೇಡಿ. ಆದಷ್ಟು ನೀವೆಷ್ಟು ಜಾಮೀನನ್ನು ಆಗಲಿಕ್ಕೆ ಹೋಗ್ತಿರೋ ಸ್ವಲ್ಪ ನಿಮಗೆ ಕಷ್ಟಗಳು ಎದುರಿಸುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ಮಕ್ಕಳ ಒಂದು ಬಾಂಧವ್ಯ ನೋಡೋದಾದರೆ ಅಥವಾ ಅವರ ಆರೋಗ್ಯ ನೋಡೋದಾದರೆ ನೋಡಿ, ಮಕ್ಕಳಿಗೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಕೇರ್ ಮಾಡ್ತೀರಾ. ಹಾಗಾಗಿ ಅವರ ಆರೋಗ್ಯದ ಮೇಲೆಯೂ ಕೂಡ ಸ್ವಲ್ಪ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಶೀತಬಾಧೆಗಳು ಅಥವಾ ನಿಮ್ಮ ಮಕ್ಕಳು ಶೀತಬಾಧೆಗಳು ಅಂಥ ಒಂದು ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆ ಆಗಿದ್ದರೆ, ಇನ್ ಕೇಸ್ ನಿಮ್ಮ ಮಕ್ಕಳು ಮೇಷರಾಶಿಯವರಾಗಿದ್ದರೆ ಅವರು ಕೂಡ ಅಷ್ಟೇ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆ ಇದೆ. ಅಥವಾ ನೀವು ಸ್ವಲ್ಪ ಮೂಗಿಗೆ ಸಂಬಂಧಪಟ್ಟಂಥ ವ್ಯಾಧಿ ಆಗಿರ್ಬೋದು, ಅಥವಾ ತಲೆಗೆ ಸಂಬಂಧಪಟ್ಟಂಥ ವ್ಯಾಧಿ ಆಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ನಿಮ್ಮ ಮಕ್ಕಳು ಬಹಳಷ್ಟು ರೀತಿಯಲ್ಲಿ ಸಂತೋಷವಾಗಿ ನಿಮ್ಮೊಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ ಕೇಸ್ ನಿಮಗೇನಾದರೂ ಹೆಣ್ಣು ಮಗು ಇದ್ದರೆ ಅಂಥವರಿಂದ ನಿಮಗೆ ಲಾಭ, ಓಕೆನಾ. ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆ ಒಳ್ಳೆ ಕೆಲಸ ಹೋಗುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮಕ್ಕಳ ದರ್ಶನ ಮಾಡಿಕೊಂಡು ನೀವು ಹೋದರೆ ನಿಮಗೆ ಸಾಕಷ್ಟು ರೀತಿಯಲ್ಲಿ ನೀವು ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಅಂತೂ ಬಹಳಷ್ಟು ರೀತಿಯಾದಂಥ ಸ್ಟ್ರಾಂಗ್ ಆಗಿರ್ತೀರ, ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತಿಲ್ಲ. ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ನೋಡಿ, ವ್ಯಾಪಾರಸ್ಥರಿಗೆ
ಹೈನುಗಾರಿಕೆ ಮಾಡುವಂಥ ವ್ಯಾಪಾರಸ್ಥರಿಗೆ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಚಟುವಟಿಕೆ ಮಾಡುವಂಥ ವ್ಯಾಪಾರಸ್ಥರಿಗೆ ಅಥವಾ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಒಂದಷ್ಟು ಮಟ್ಟದಲ್ಲಿ ಸರಾಗವಾಗಿ ಹೋಗ್ತಾ ಹೋಗುತ್ತೆ. ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲದೆ ಉನ್ನತ ಸ್ಥಾನದಿಂದ ನಿಮ್ಮ ವ್ಯಾಪಾರ ವಹಿವಾಟು ಉತ್ತಮವಾಗಿ ನಡೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ಕಬ್ಬಿಣ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ತಾಮ್ರದ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗಾಗಿರ್ಬೋದು ಅಥವಾ ರಾಸಾಯನಿಕ ಪದಾರ್ಥದ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗಾಗಿರಬಹುದು, ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇಲ್ಲಿ ಕಂಡುಬರುವಂತಹ ಸಾಧ್ಯತೆಯು ಕೂಡ ಇದೆ. ಇಷ್ಟು ಮೇಷರಾಶಿಯ ಒಂದು ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.